ನಮಸ್ಕಾರ, ನಾನು ಡಾಕ್ಟರ್ ಇಂದಿರಾ. ನಿಮ್ಮೆಲ್ಲರಿಗೂ IME ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಒಂದು ಸಣ್ಣ ವಿಷಯ ಹೇಳಬೇಕಿತ್ತು. ಏನಪ್ಪ, ನಾವು ಯಾವತ್ತಾದ್ರೂ ನಮಗೆ ತಿಳಿದಿರುವಂತ ಒಂದು ವಿಷಯ ಬಿಟ್ಟು ನಾವು ಮುಂದೆ ಹೋಗ್ತೀವಾ? ತುಂಬಾ ಸಲ ಹೋಗಲ್ಲ. ನೀವು ಯೋಚನೆ ಮಾಡ್ಕೊಂಡಿದ್ದೀರಾ? ಯಾರು ಬಂದು ಇಲ್ಲ ನೋಡಿ ಈ ತರ ಮಾಡೋಣ, ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂತಂದಾಗ ಏನಾಗತ್ತೆ? ಅದು ಬೇಡ, ಮಕ್ಕಳಿಗೇನೆ ಇರ್ಲಿ, ಎಲ್ಲರೂ ಹೋಗ್ತೀವಿ ಅಂದ ತಕ್ಷಣ ಬಿದ್ದು ಹೋಗ್ತೀಯಾ, ಅಲ್ಲಿ ಹೋಗ್ಬೇಡ, ಇನ್ನು ಹೋಗ್ಬಾರ್ತೀಯ, ಆತರ ಚಿಕ್ಕ ವಯಸ್ಸಿಂದ ನಾವು ಅವ್ರನ್ನ ಬೇಡ ಬೇಡ ಬೇಡಗಳ ಮಧ್ಯೆ ಬೆಳೆಸ್ಬಿಟ್ಟು ಆ ಒಂದು ಬೇಡಗಳನ್ನೋದನ್ನ ನಮ್ಮ ಹತ್ರ ಸುತ್ತ ಬೇಲಿಯಾಗಿ ನಾವು ಇಟ್ಕೊಂಡ್ಬಿಟ್ಟಿದೀವಿ. ಅಲ್ಲಿ ಹೋದ್ರೆ ಬಿದ್ದು ಹೋಗ್ತೀವಿ, ಅಥವಾ ಇಲ್ಲೋರೆ ಕೆಸರಾಗ್ಬಿಡುತ್ತೆ, ಇನ್ನೊಂದ್ ಕಡೆ ಹೋದ್ರೆ ಏನೋ ಆಗತ್ತೆ. ಸೊ ಈ ತರ ಒಂಥರ ಸೇಫ್ಟಿ ಝೋನ್ ಅನ್ನು ಮಾತ್ರ ನಾವು ಇಟ್ಕೊಂಡಿದೀವಿ. ಈ ಸೇಫ್ಟಿ ಝೋನ್ ಅಲ್ಲೇ ಇದ್ದಾಗ ಏನಾಗುತ್ತೆ, ನಮ್ಮ ವ್ಯಕ್ತಿತ್ವ ಬೆಳೆಯೋದ್ ಕಷ್ಟ, ನಾವು ಮುಂದೆ ಹೋಗೋದಕ್ಕೆ ಕಷ್ಟ. ಅಕಸ್ಮಾತ್ ಏನೋ ವಿಷಯ ತಿಳ್ಕೊಳಕ್ ಕೂಡ ಅಯ್ಯೋ ಅದಕ್ಕೆ ಹೋಗ್ಬೇಕಾ ಅನ್ನುವಂತ ಒಂದು ಹಿಂಜರಿಕೆ ನಮ್ಮನ್ನ ಸದಾ ಕಾಲ ಆ ಒಂದು ಚುಂಗನ್ ಇಟ್ಕೊಂಡು ಎಳಿತಾನೆ ಇರುತ್ತೆ. ನಾವ್ ಅದನ್ನ ಬಿಟ್ಟು ಚೆನ್ನಾಗಿ ಬೇರೆ ಏನನ್ನಾರು ತಿಳ್ಕೊಬೇಕು ಅನ್ನುವಂತ ಓಪನ್ ಮೈಂಡೆಡ್ನೆಸ್ ಅಥವಾ ತೆರೆದ ಹೃದಯ ಅಂತ ನಾವೇನ್ ಹೇಳ್ತೀವಿ, ಅದಾಗ್ಬೇಕಾದಾಗ ನಮಗೆ ನಾವು ತಿಳ್ಕೊಂಡಿರೋದಕ್ಕಿಂತ ವಿಷಯ ತುಂಬಾ ಇದೆ ಅಂತ ತಿಳ್ಕೊಬೇಕು. ಅದು ಅರಿವಿಗೆ ಬರ್ಬೇಕು. ಎಲ್ಲ ದೊಡ್ಡವ್ರು ಹೇಳ್ತಾರೆ, ನಾವು ಹೆಚ್ಚು ಹೆಚ್ಚು ಕಲ್ತಂಗೆ ನಾ ಇನ್ನೂ ಕಲಿಯೋದು ಇನ್ನೂ ತುಂಬಾ ಇದೆ ಅಂತ ಅರಿವಿಗೆ ಬಂತು ಅಂತ ಹೇಳ್ತಾರೆ. ಎಷ್ಟು ಒಳ್ಳೆ ಮಾತು ನೋಡಿ. ಯಾಕೆಂದ್ರೆ ಈ ಅಗಾಧ ಪ್ರಪಂಚದಲ್ಲಿ ಇರುವ ಅಗಾಧ ಜ್ಞಾನದಲ್ಲಿ ನಾವು ಯಾವತ್ತೂ ಒಂದು ಬಿಂದುವಿಗಿಂತ ಹೆಚ್ಚು ಅಸಿಮ್ಯುಲೇಟ್ ಮಾಡ್ಕೊಳಕ್ ಆಗಲ್ಲ. ಸಾಗರದಷ್ಟು ವಿಷಯ, ಸಾಗರದಷ್ಟು ವಿಜ್ಞಾನ, ಸಾಗರದಷ್ಟು ವಿಷಯ ಸಂಗ್ರಹಣೆ ಇರುವಾಗ ನಾವು ನಮ್ಮ ಕೈ ದೊಕ್ಕಬಹುದಾದೆಷ್ಟು ಬೊಗಸೆ, ಇಲ್ಲ ಒಂದೆರಡು ಹನಿ, ಇಲ್ಲ ಒಂದೆರಡು ಚಮಚ. ಅದ್ರಲ್ಲೇ ನಾವು ನಾನ್ ತಿಳ್ಕೊಂಡಿದೀನಿ ಅಂತ, ಅಥವಾ ನಾವು ಈಗೋನಲ್ಲಿ ಹೇಳದ, ಇನ್ನೊಬ್ರ ಜೊತೆ ಇಲ್ಲ ನೀನ್ ತಿಳ್ಕೊಂಡ ತಪ್ಪು ಅಂತ ಹೇಳದ, ಅದು ಎಷ್ಟು ಅಸಂಗತ ಅಂತ ಸ್ವಲ್ಪ ಯೋಚನೆ ಮಾಡಿ. ಆಕಾಶದ ಕೆಳಗೆ, ಭೂಮಿಯ ಮೇಲೆ ಇರುವ ಪ್ರತಿಯೊಂದು ಕಣವು ನಮಗೆ ಏನೋ ಒಂದು ಹೇಳ್ಕೊಡ್ತಾ ಇರುತ್ತೆ, ತಿಳಿಸ್ಕೊಡ್ತಾ ಇರುತ್ತೆ. ಅದು ನಾವು ತಿಳ್ಕೊಬೇಕಲ್ವಾ? ಈ ಒಂದು ಓಪನ್ ಮೈಂಡೆಡ್ನೆಸ್ ನಮ್ಗಿಲ್ಲ ಅಂತನ್ನೋವಾಗ ನಾವು ಯಾವಾಗ್ಲೂ ಅಷ್ಟೇ ಸಿದ್ಧ ಸೂತ್ರಕ್ಕೆ ಬದ್ಧರಾಗ್ಬಿಡ್ತೀವಿ. ಇಷ್ಟೇ ಇರ್ಬೇಕು, ಹೀಗೆ ಇರ್ಬೇಕು ಅಂತ. ಸಣ್ಣದೊಂದು ಉದಾಹರಣೆ ಅಂದ್ರೆ, ನಮ್ಮ ಆಚಾರ ಸಂಪ್ರದಾಯ ಅವುಗಳೆಲ್ಲ ಹೇಗಿರುತ್ತು, ಆತರ ಆ ಟೈಮಲ್ಲಿ ಏನ್ ಮಾಡ್ತಾ ಇದ್ರು, ಅದು ಹೇಗೆ ಆಚಾರವಾಗಿ ಅದನ್ನ ಒಂದು ಕನ್ವರ್ಟ್ ಮಾಡ್ತಾ ಇದ್ರು ಅನ್ನೋಕೆ ಒಂದು ಸಣ್ಣದ ಒಂದು ಉದಾಹರಣೆ. ನನ್ಗೆ ಗೊತ್ತಿರೋರು ಅಂತಂದ್ರೆ ವಯಸ್ಸಾಗಿರೋರು ಅಜ್ಜಿ, ಇದು ತುಂಬಾ ಹಳೆ ಕಥೆನೆ. ವಯಸ್ಸಾಗಿರೋ ಒಂದು ಅಜ್ಜಿ, ಅವ್ರಿಗೆ ಪೂಜೆ ಪುನಸ್ಕಾರ ತುಂಬಾ ಭಕ್ತಿ ಶ್ರದ್ಧೆ ಎಲ್ಲ. ಸೊ ಹಾಗೆ ಅಲ್ಲಿ ಮನೆಯಲ್ಲಿ ಒಂದು ಪೂಜೆ ಅಂತ ಅವ್ರು ಶುರು ಮಾಡಿದಾಗ ಸಾಧಾರಣ 1-2 ಗಂಟೆ 3 ಗಂಟೆ ತಗೊಳ್ಳೋರು. ಅಷ್ಟ್ರೊಳಗಡೆ ಅವ್ರ ಮನೇಲಿ ಒಂದು ಸಣ್ಣದೊಂದು ತುಂಟ ಬೇಕಿತ್ತು. ಆ ಬೆಕ್ಕಿನ ಹಾವಳಿ ಅವ್ರು ತಡಿಯಕ್ ಆಗ್ತಾ ಇರ್ಲಿಲ್ಲ. ಬರುತ್ತೆ, ಅಲ್ಲಿ ನೋಡುತ್ತೆ, ಇಲ್ಲಿ ನೋಡುತ್ತೆ. ಅವ್ರ ಮಡಿ ಬೇರೆ, ಅಯ್ಯೋ ನನ್ಗಾಗಲ್ಲ, ಈ ಬೆಕ್ಕನ್ನ ಹಿಡ್ಕೊಳಕ್ ಆಗಲ್ಲ, ಯಾರು ಹಿಡ್ಕೋತಾರೆ ಬೆಕ್ಕನ್ನ? ಸೊ ಅವ್ರು ಏನ್ ಮಾಡ್ತಾರೆ, ಒಂದು ಉಪಾಯ ಮಾಡಿದ್ರು. ದೊಡ್ಡದೊಂದು ಬುಟ್ಟಿ ತಂದು ಬೆಕ್ಕನ್ನ ಆ ಬುಟ್ಟಿ ಒಳಗಡೆ ಸೇರಿಸಿ ಮೇಲೆ ಬುಟ್ಟಿಯನ್ನು ಹಾಕಿ ಒಂದ್ ಸ್ವಲ್ಪ ಭಾರ ಇಟ್ಬಿಡೋರು. ಸೊ ಆ ಬೆಕ್ಕು ಆಚೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಹೀಗೆ ನಡೀತಾ ಇತ್ತು. ಅವ್ರ ಪೂಜೆ ಸಾಂಗವಾಗಿ ಆಗ್ತಾ ಇತ್ತು, ಅವ್ರ ಸಮಾಧಾನ ಆಗ್ತಾ ಇತ್ತು. ಮತ್ತೆ ಪೂಜೆ ಆದ್ಮೇಲೆ ಬೆಕ್ಕನ್ನ ಆಚೆ ಕರೆಯೋರು, ಪ್ರೀತಿಯಿಂದ ಅದಕ್ಕೆ ಹಾಲು ಇದು ಎಲ್ಲ ಕೊಡೋರು. ಸೊ ಇದಾಯ್ತಾ? ಸೊ ಅದಾದ್ಮೇಲೆ ಆ ಅಜ್ಜಿನೂ ಕಾಲಾನಂತರ ಅವ್ರು ನಿಧನರಾದ್ರು. ಬೆಕ್ಕು ಕೂಡ ವಯಸ್ಸಾಗ್ತಾ ಆಗ್ತಾ ಎಲ್ಲೋ ಹೋಯ್ತು. ನೆಕ್ಸ್ಟ್ ಅವ್ರ ಮನೆಯಲ್ಲಿ ಪೂಜೆ ಅಂತ ಬಂದಾಗ ಅಜ್ಜಿ ಸೊಸೆಗಳಿರ್ತಾರೆ, ಅಜ್ಜಿ ಮಕ್ಳಿರ್ತಾರೆ. ಅವ್ರೇನ್ ಮಾಡ್ತಾರೆ, ನಮ್ಮನೇಲಿ ಪೂಜೆ ಇದಪ್ಪ, ಪೂಜೆ ಬೇಕಾ, ಬೆಕ್ಕು ಬೇಕಲ್ವಾ ನಮ್ಗೆ, ಒಂದ್ ಬೆಕ್ಕು ತಗೊಂಬನ್ರಿ ಅಂತ ಆರ್ಡರ್ ಮಾಡೋರು. ಎಲ್ಲರಿಗೂ ಆಶ್ಚರ್ಯ, ಏನಕ್ಕೆ ಬೆಕ್ಕು ಏನಕ್ಕೆ ಬೇಕು ನಿಮ್ಗೆ? ಪೂಜೆ ಮಾಡೋದಕ್ಕೆ ಬೇಕಾದ್ರು ದೇವ್ರು ಮತ್ತೆ ನಿಮ್ಮ ದೇವ್ರಿಗೆ ಬೇಕಾದಂತ ಪರಿಕರಗಳು, ಬೆಕ್ಕು ಏನಕ್ಕೆ ಬೇಕು ಅಂದ್ರೆ, ಅಲ್ಲ ಬೆಕ್ಕನ್ನ ಕಳೆದಿಟ್ಟು ಬುಟ್ಟಿನ ಅದ್ರ ಮೇಲೆ ಹಾಕಿದ್ರೆ ಮಾತ್ರ ಪೂಜೆ ಸಂಪೂರ್ಣ ಆಗತ್ತೆ. ಇದು ಅತ್ತೆ ಹೇಳ್ಕೊಟ್ಟಿದ್ದಾರೆ, ಅಮ್ಮ ಹೇಳ್ಕೊಟ್ಟಿದ್ದಾರೆ ಅಂತ ಎಲ್ಲ ಶುರು ಮಾಡಿದ್ರು. ಅಂದ್ರೆ ನಾವು ಯಾಕೆ ಆ ಒಂದು ಪದ್ಧತಿನ ಅಜ್ಜಿ ಮಾಡಿದ್ರು ಅಂತ ಕೇಳ್ಕೊಳ್ಳೋದಾಗ್ಲಿ ಅಥವಾ ತಿಳ್ಕೊಳ್ಳೋಂತ ಶ್ರಮವನ್ನಾಗ್ಲಿ ನಾವು ತಗೊಳ್ಳಲ್ಲ. ಅಂದ್ರೆ ಯಾವತ್ತೂ ಮನುಷ್ಯ ಕಲಿತಾನೆ ಇರ್ಬೇಕು, ಕಲಿಯತ್ತನ್ನೇ ಹೊಸತನ ನಾವು ತಿಳ್ಕೊಳ್ತಾನೆ ಇರ್ಬೇಕು, ಹೊಸದನ್ನ ಅಳವಡಿಸ್ಕೊಳ್ತಾ ಇರ್ಬೇಕು. ಕಲ್ತಿದ್ದು ಬರೀ ಬುದ್ಧಿಗಲ್ಲ, ನಮ್ಮ ಜೀವನದ ಅಳವಡಿಕೆಗೆ. ಆ ಅಳವಡಿಕೆನ ನಾವು ಯಾವಾಗ ಮಾಡ್ಕೋತೀವಿ, ನಮ್ಗೆ ಆ ಒಂದು ಸೈನ್ಸ್ ಅಥವಾ ಅದಲ್ಲಿರುವಂತ ಒಂದು ಪರಿಸ್ಥಿತಿಯ ಆ ನಿಜತ್ವ ನಮ್ಗೆ ಗೊತ್ತಾದಾಗ ನಾವೇನ್ ಮಾಡ್ತೀವಿ ಅಂದ್ರೆ ನಿಜತ್ವ ತಿಳ್ಕೊಳಕ್ಕೆ ಹೋಗಲ್ಲ. ನಮ್ದೀಗೋ ನಾನು ಇಷ್ಟು ಓದ್ಬಿಟ್ಟಿದ್ದೀನಿ, ನಾನು ಅಷ್ಟೊಂದು ಕೆಲಸ ಮಾಡ್ಬಿಟ್ಟಿದ್ದೀನಿ, ಸೊ ಇನ್ನೊಬ್ರ ಹತ್ರ ಕಲ್ತ್ಕೊಳ್ಳೋದು ಏನಿದೆ ಅಲ್ಲ. ಹೇಗೆ ಒಂದು ವೈದ್ಯಕೀಯ ನಿರಂತರವಾದ ಕಲಿಕೆ ಇದೆಯೋ ಹಾಗೆ ಪ್ರತಿಯೊಂದು ರಂಗದಲ್ಲೂ ನಿರಂತರವಾದ ಕಲಿಕೆ ಇರುತ್ತೆ. ಅದು ಲಾಯರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಮನೆ ಕಟ್ಟುವಂತ ಕಸ್ಬಿನವರೇ ಆಗಿರ್ಬೋದು, ನಿರಂತರ ಕಲಿಕೆ ಪ್ರತಿ ಒಂದರಲ್ಲೂ ಆ ಪ್ರತಿಯೊಂದು ಘಟ್ಟಕ್ಕೂ ಇದ್ದೇ ಇರುತ್ತೆ. ಅದನ್ನ ನಾವು ತೆರೆದ ಮನಸ್ಸಿಂದ ಆಹ್ವಾನಿಸೋಣ, ತೆರೆದ ಮನಸ್ಸಿಂದ ಕಲ್ತ್ಕೊಳ್ಳೋಣ, ಮತ್ತೆ ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಮೆರುಗು ತಂದ್ಕೊಡೋಣ. ಅಲ್ಲದೆ ಸದಾಕಾಲ ವಿದ್ಯಾರ್ಥಿ ಆದ್ರೆ ನಾವು ಇನ್ನು ವಿದ್ಯಾರ್ಥಿ, ಇವತ್ ಕಲಿತೀನಿ ನಾಳೆನೂ ಕಲಿತೀನಿ ಅನ್ನೋ ಒಂದು ಮನಸ್ಥಿತಿ ಇದ್ರೆ ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ತಿಳಿವಿಗೆ, ನಮ್ಮ ಅಳಿವಿಗೆ
ಯಾವತ್ತೂ ಕೊನೆ ಇರಲ್ಲ. ಯಾರೋ ತುಂಬಾ ತಿಳಿದವರು, ತುಂಬಾ ಓದೋರು ಹೇಗೆ ಹೇಳ್ತಾರೆ ಅಂದ್ರೆ, ನಾನು ಇಷ್ಟೊಂದು ತಿಳಿದಿದ್ದೀನಿ ಅಂತ ಅವ್ರು ಹೇಳಲ್ಲ, ನಾನು ಇನ್ನೂ ತಿಳಿಬೇಕಾಗಿರೋದು ಗಗನದಷ್ಟಿದೆ, ಸಾಗರದಷ್ಟಿದೆ, ಇಷ್ಟೊಂದಿದೆ ಅಂತ ಹೇಳ್ತಾರೆ. ನಮ್ಮ ಒಂದು ಮನಸ್ಥಿತಿನೂ ಅದೇ ಆಗ್ಲಿ. ವಿನೀತ ಭಾವನದಲ್ಲಿ ಎಲ್ಲವನ್ನು ನಾವು ಕಲಿಯೋಣ, ಹೊಸದನ್ನು ಕಲಿಯೋಣ, ಹಳೆಯದನ್ನು ಯಾಕೆ ಎಂದು ವಿಶ್ಲೇಷಿಸೋಣ, ನಮ್ಮ ಬುದ್ಧಿಗೆ, ನಮ್ಮ ಒಂದು ಶಕ್ತಿಗೆ ಸಾಣೆ ಹಿಡಿಯೋಣ ಮತ್ತು ಎಲ್ಲವನ್ನು ನಾವು ಒಳ್ಳೆಯ ಮನಸ್ಸಿನಿಂದ ತಗೊಳ್ಳೋಣ. ನಮಸ್ಕಾರ.